ನಮಸ್ಕಾರ, ಸಿನಿಮಾ ವಿಮರ್ಶೆಗೆ ಸ್ವಾಗತ. ನಾನು ನಿಮ್ಮ ಹೇಮಂತ್. ಇಂದು ನಾವು ನೋಡಿದ ಚಿತ್ರ ಕಲ್ಕಿ 2998 AD. ಇಂದಿನಿಂದ ಸುಮಾರು 874 ವರ್ಷಗಳ ನಂತರ ನಡೆಯುವಂಥ ಕತೆ ಒಂದು ಭ್ರಮರಾತ್ಮಕ ಲೋಕವನ್ನಾಗಿ ಕಟ್ಟಿಕೊಡೋದಕ್ಕೆ ನಿರ್ದೇಶಕ ನಾಗ ಅಶ್ವಿನ್ ಪ್ರಯತ್ನ ಪಟ್ಟಿದ್ದಾರೆ ಹಾಗೂ ಸಫಲರಾಗಿದ್ದಾರೆ. ತಾರಾಗಣ ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ಪಶುಪತಿ, ದಿಶಾ ಪಟಾಣಿ, ಪ್ರಭಾಸ್ ಹಾಗೂ ದೀಪಿಕಾ ಪಡುಕೋಣೆ. ಕತೆ ಏನಪ್ಪ ಅಂದರೆ ಕಲ್ಕಿಯ ಜನನ ಆಗಬೇಕು ಅನ್ನೋದು ಮುಖ್ಯ ಉದ್ದೇಶ ಇಲ್ಲಿ. ಯಾಕಂದರೆ ಈಗ ನಡೆಯುತ್ತಿರುವಂಥ ಸಂದರ್ಭಗಳು ಅವೆಲ್ಲವಕ್ಕೂ ಪ್ರೇರಣೆ ಆಗ್ತಾ ಇದೆ. ಅಂದರೆ ಕಲಿಯುಗ ಅಂತ್ಯಕ್ಕೆ ಬರ್ತಾ ಇದೆ ಅನ್ನೋದನ್ನ ಇಲ್ಲಿ ನಾವು ಮನಗಾಣ್ಬೋದು. ಯಾಕಂದರೆ ಎಲ್ಲೆಲ್ಲೂ ಹಾಹಾಕಾರ, ಕೊಲೆ, ಅತ್ಯಾಚಾರ ಯಾವಾಗ ಇವೆಲ್ಲವೂ ಮಿತಿ ಮೀರಿ ಹೋಗುತ್ತೋ ಆವಾಗ ಕಲ್ಕಿಯ ಜನನ ಆಗುತ್ತೆ ಅನ್ನೋದೊಂದು ಪ್ರತೀತಿ ಇದೆ. ಹಾಗಾಗಿ ಮುಂದಿನ 874 ವರ್ಷಗಳ ನಂತರ ಕಲಿಯುಗ ಅಂತ್ಯವಾಗಿ ಕಲ್ಕಿ ತನ್ನ 10ನೇ ಅವತಾರವನ್ನು ಎತ್ತಿ ಭೂಮಿಗೆ ಬರ್ತಾನೆ ಅನ್ನೋ ಒಂದು ಪ್ರತೀತಿ ಇದೆ. ಅದೇ ನಿಟ್ಟಲ್ಲೇ ಈ ಕಥೆನ ತಂದಿರುವಂಥದ್ದು ನಿರ್ದೇಶಕ ನಾಗ್ ಅಶ್ವಿನ್ ಅವರು. ಈಗಾಗಲೇ ಹೇಳಿದಾಗೆ ಅವ್ರ ಪ್ರಯತ್ನ ಚೆನ್ನಾಗಿದೆ. ಯಾಕಂದರೆ ಮಹಾಭಾರತನ ಕೂಡ ಈ ಕತೆ ಒಳಗೆ ಅವರು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಹೇಗಪ್ಪ ಅಂದರೆ ದ್ರೋಣಾಚಾರ್ಯರ ಮಗ ಅಮಿತಾಬ್ ಬಚ್ಚನ್ ಅವನೇ ಇಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಅಶ್ವತ್ಥಾಮನಾಗಿ ಅವನು ಚಿರಾಯು, ಅವನಿಗೆ ಸಾವೇ ಇರಲ್ಲ. ಯಾಕಂದರೆ ದ್ರೋಣಾಚಾರ್ಯರಿಂದ ಒಂದು ವರವನ್ನು ಪಡ್ಕೊಂಡಿರ್ತಾನೆ. ಅವನಿಗೆ ಸಾವಿರಲ್ಲ, ಅವನು ಎಲ್ಲವನ್ನು ತಡೆಯೋ ಶಕ್ತಿ ಅವನಿಗಿರುತ್ತೆ. ಅವನ್ನ ಇಲ್ಲಿ ನೇಮಿಸಲ್ಪಡುತ್ತೆ. ಕಲ್ಕಿಯ ಜನನಕ್ಕೆ ಯಾರ್ಯಾರೆಲ್ಲ ಅಡ್ಡಿಪಡಿಸ್ತಾರೆ ಅದಕ್ಕೆ ನೀನು ಅಡ್ಡವಾಗಬೇಕು, ಅದನ್ನು ತಡಿಬೇಕು. ಕಲ್ಕಿಯ ಜನನ ಈ ಭೂಮಿ ಮೇಲೆ ಆಗಲೇಬೇಕು ಅನ್ನೋ ನಿಟ್ಟಲ್ಲಿ ಅವನ್ನ ನೇಮಿಸಲ್ಪಡುತ್ತೆ. ಅವನು ಅದೇ ಟಾಸ್ಕ್ನ ನೆರವೇರಿಸೋದಕ್ಕಾಗಿ ಅಥವಾ ಅದೇ ಟಾಸ್ಕ್ನ ನೋಡ್ಕೊಳ್ಳೋದು ಸಲುವಾಗಿ ಎಲ್ಲವನ್ನು ಮುಂದುವರಿಸ್ತಾ ಹೋಗ್ತಾನೆ. ಇದೇ ಕಥೆಯ ಸಾರಾಂಶ. ಇಲ್ಲಿ ಪ್ರಭಾಸ್ ಕರ್ಣನಾಗಿ ಕಾಣಿಸ್ಕೋತಾನೆ, ಬೌಂಟಿ ಹಂಟರ್ ಆಗಿ ಕಾಣಿಸ್ಕೋತಾನೆ. ಇಲ್ಲಿ ಕತೆ 3 ಜಾಗಗಳಲ್ಲಿ ಹೆಣೆಯಲಾಗಿದೆ. ಒಂದು ಕಾಶಿಯ ಸ್ಥಳ, ಅಲ್ಲಿ ಒಂದು ಕಾಂಪ್ಲೆಕ್ಸ್ನ ನಿರ್ಮಿಸಲಾಗಿರುತ್ತೆ. ಅಲ್ಲಿ ಆ ಕಾಂಪ್ಲೆಕ್ಸ್ ಅಂದರೆ ಏನಪ್ಪ ಅಂದರೆ ನಾವಿಲ್ಲಿ ಮಾಲ್ ಅಥವಾ ಕಾಂಪ್ಲೆಕ್ಸ್ ನಾವೇನು ಹೋಗ್ತೀವಿ ಅಂಥದ್ದಲ್ಲ. ಅಲ್ಲಿ ಎಲ್ಲವೂ ಸಿಗುವಂಥದ್ದು, ಅಂದರೆ ಸಕಲ ಐಶ್ವರ್ಯಗಳಿರುವಂಥದ್ದು, ಟೆಕ್ನಾಲಜಿ ಅತ್ಯುತ್ತಮವಾಗಿರುವಂಥದ್ದು. ಅದರೊಳಗೆ ಎಂಟ್ರಿ ಆಗಬೇಕಾದ್ರೆ ಯೂನಿಟ್ಸ್ಗಳ ಅವಶ್ಯಕತೆ ಇರುತ್ತೆ. ಏನೇ ಪರ್ಚೇಸ್ ಮಾಡಬೇಕಾದ್ರೂ ಅಥವಾ ಅದರೊಳಗೆ ಹೋಗೋಕ್ಕೂ ಕೂಡ ಯೂನಿಟ್ಸ್ಗಳು ಬೇಕಾಗುತ್ತೆ. ರೂಪಾಯಿಗಳಿಂದ ಸಾಧ್ಯ ಆಗಲ್ಲ. ಅದನ್ನು ಇಲ್ಲಿ ಹೇಳ್ತಾರೆ. ಅದಕ್ಕಾಗಿ ಈ ಬೌಂಟಿ ಹಂಟರ್ ಕೂಡ ಪ್ರಯತ್ನಿಸ್ತಿರ್ತಾನೆ. ಅವನೇ ಪ್ರಭಾಸ್, ಕಥೆಯ ನಾಯಕ. ಕಥೆಯ ಅಂತ್ಯದಲ್ಲಿ ಇವನ್ನ ಮಹಾಭಾರತದ ಕರ್ಣನಿಗೆ ಹೋಲಿಸಲ್ಪಡುತ್ತೆ. ಅದು ನೀವು ದ್ವಿತೀಯಾರ್ಧದಲ್ಲಿ ನೋಡ್ಬೋದು. ಮೊದಲಾರ್ಧ ಸ್ವಲ್ಪ ನಿಧಾನವಾಗಿ ಸಾಗುತ್ತೆ, ನಿದ್ದೆ ಬರೆಸೋ ಪ್ರಯತ್ನ ಆಗುತ್ತೆ. ಅವೆಲ್ಲವನ್ನು ಮರೆತು ನೀವು ಕಾನ್ಸಂಟ್ರೇಟ್ ಮಾಡಿದ್ದೇ ಆದರೆ ಈ ಸಿನಿಮಾನ ಎಂಜಾಯ್ ಮಾಡ್ಬೋದು. ಕಥೆಯ ಅರ್ಧದಲ್ಲಿ ಅಂದರೆ ಪ್ರೀ ಇಂಟರ್ವಲ್ನಲ್ಲಿ ಜಿಸ್ಟ್ ಕೊಡ್ತಾರೆ, ಕತೆ ಹೇಗೆ ಸಾಗುತ್ತೆ ಅನ್ನೋದ್ರ ಬಗೆಗೆ. ಸೆಕೆಂಡ್ ಹಾಫ್ ಅದ್ರ ಮೇಲೆ ನಿಂತಿರುವಂಥದ್ದು. ಸೆಕೆಂಡ್ ಹಾಫಲ್ಲಿ ಪ್ರಭಾಸ್ಗೂ ಮತ್ತು ಅಶ್ವತ್ಥಾಮನಿಗೂ ಒಂದು ಫೈಟ್ ಆಗುತ್ತೆ. ಯಾಕಪ್ಪ ಅಂದರೆ ಪ್ರಭಾಸ್ಗೆ ಒಂದು ಹೆಬ್ಬಯಕೆ ಇರುತ್ತೆ, ನಾನು ಆ ಕಾಂಪ್ಲೆಕ್ಸ್ನೊಳಗೆ ಹೋಗಬೇಕು, ಆ ಸಕಲ ಐಶ್ವರ್ಯ ಸಂಪತ್ತುಗಳನ್ನೆಲ್ಲ ನಾನು ಅನುಭವಿಸ್ಬೇಕು ಅಂತ. ಆದರೆ ಅದಕ್ಕೆ ಅವನಿಗೆ ಬೇಕಾಗಿರುವಂಥದ್ದು 1 ಮಿಲಿಯನ್ ಯೂನಿಟ್ಸ್, ಅಂದರೆ 100,000 ಯೂನಿಟ್ಸ್ ಬೇಕಾಗಿರುತ್ತೆ. ಆದರೆ ಅವನು ಏನೇ ಮಾಡಿದ್ರು ಅಷ್ಟು ಸಂಪಾದಿಸೋಕ್ಕಾಗ್ತಿರಲ್ಲ. ಅವನ ಹತ್ರ ಕೇವಲ 250 ಬ್ಯಾಲೆನ್ಸ್ ಇರುವಂಥದ್ದು, 250 ಯೂನಿಟ್ಸ್ ಬ್ಯಾಲೆನ್ಸ್ ಇರುವಂಥದ್ದು. ಒಂದು 5,000 ಯೂನಿಟ್ಸ್ನ ಪಡ್ಕೊಳ್ಳೋ ಸಲುವಾಗಿ ಒಬ್ಬ ಬೌಂಟಿನ ಕೂಡ ಅವನು ಕಿಡ್ನಾಪ್ ಮಾಡ್ಕೊಂಡು ಬರ್ತಾನೆ. ಅದ್ರ ಒಳಗೆ ಹೋಗೋ ಪ್ರಯತ್ನ ಹೇಗೆ ಸಾಗುತ್ತೆ ಅಂದರೆ ದಿಶಾ ಪಟಾಣಿ ಅನ್ನೋ ಹೀರೋಯಿನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವಳ ಸಹಾಯದಿಂದ ಇವನು ಒಳಗೋಗೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕೇವಲ 1 ಗಂಟೆಗೆ ಮಾತ್ರ ಅವಕಾಶ ಸಿಗುತ್ತೆ. ಅವಳಿದ್ರೂ ಕೂಡ ಆ 1 ಗಂಟೆಯಲ್ಲೇ ಇವನು ಒಂದು ಹಾಡು ಹಾಡಿ ಸೆಲೆಬ್ರಿಟಿಗಳನ್ನ ನೋಡಿಕೊಂಡು ಅಲ್ಲಿರೋ ಎಲ್ಲವನ್ನು ಕಣ್ ತುಂಬ್ಕೊಂಡು ಬರೋದಕ್ಕಷ್ಟೇ ಯಶಸ್ವಿ ಆಗ್ತಾನೆ. ಆದರೆ ಇವನ ಹೆಬ್ಬಯಕೆ ಏನಿರುತ್ತೆ, ಅಲ್ಲಿ ನಾನು ಹೋದರೆ ಎಲ್ಲವೂ ನಂದಾಗುತ್ತೆ, ನಾನು ಅದನ್ನು ಪಡ್ಕೋಬೋದು ಅನ್ನೋದೊಂದು ಇವನ ಆಸೆ. ಅದಕ್ಕೆ ತಡೆಯಾಗಿ ನಿಲ್ಲುವಂಥದ್ದು ಅಂದರೆ ಈ ಕಲ್ಕಿಯ ಜನನ ಆಗಲೇಬೇಕು ಅನ್ನೋ ನಿಟ್ಟಲ್ಲಿ ಅವಳನ್ನ ಕಾಪಾಡೋ ಸಲುವಾಗಿ, ಅಂದರೆ ದೀಪಿಕಾ ಪಡುಕೋಣೆನ ಕಾಪಾಡೋದಕ್ಕೆ ಶೋಭನಾ ಕೂಡ ಕಥೆಯಲ್ಲಿದ್ದಾರೆ. ಅದು ಇನ್ನೊಂದು
ಅಷ್ಟೇ ಅಲ್ಲದೆ ಸುಪ್ರೀಂ ಯಾಸ್ಕಿನ್ ಅವನಿಗೂ ದುರಾಸೆ ಇರುತ್ತೆ. ಅವನು ಆ ಸೆರಮ್ಗಾಗಿ ಹೋರಾಡ್ತಿರ್ತಾನೆ. ದೀಪಿಕಾ ಪಡುಕೋಣೆಯ ಅಬ್ಡಕ್ಟ್ ಮಾಡ್ತಾರೆ, ಅಂದರೆ ಕಿಡ್ನ್ಯಾಪ್ ಮಾಡ್ತಾರೆ, ಹೊತ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಅಲ್ಲಿ ಆ ಸೆರಮ್ನ ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗೆಗೆ ಒಂದು ಪ್ರಯತ್ನ ಸಾಗುತ್ತೆ. ಅವಳ ಹೊಟ್ಟೆಯ ಮೇಲಿಟ್ಟು ಆ ಸೆರಮ್ನ ಕಸಿದುಕೊಳ್ಳುವಂಥ ಪ್ರಯತ್ನದಲ್ಲಿ ಕೇವಲ 1 ಡ್ರಾಪ್ ಸೆರಮ್ ತಗೊಳ್ಳೋಷ್ಟರಲ್ಲೇ ಅವಳಲ್ಲಿಂದ ತಪ್ಪಿಸ್ಕೊಳ್ತಾಳೆ. ದೀಪಿಕಾ ಪಡುಕೋಣೆಯ ಪಾತ್ರ ಇಲ್ಲಿ ಕಲ್ಕಿಯ ಜನನಕ್ಕೆ ಮುನ್ನುಡಿ ಅನ್ನೋದು ಮಾತ್ರ ತೋರಿಸಿದ್ದಾರೆ. ಅವಳಿಗೆ ಹೆಚ್ಚು ಸ್ಕೋಪ್ ಇಲ್ಲ, ಅವಳಿಗೆ ಹೆಚ್ಚು ಡೈಲಾಗ್ಗಳು ಇಲ್ಲ. ಅಂಥ ಒಳ್ಳೆಯ ಆ್ಯಕ್ಟರ್ನ ಚೆನ್ನಾಗಿ ಬಳಸ್ಕೋಬೋದಾಗಿತ್ತು, ಆದರೆ ಇಲ್ಲಿ ಇದು ಸಾಧ್ಯವಾಗಿಲ್ಲ. ಅವಳು ಬರೀ ಕಲ್ಕಿಯ ಜನನಕ್ಕೆ ತನ್ನ ಹೊಟ್ಟೆಯಲ್ಲಿ ಹೊತ್ಕೊಂಡಿರೋ ಅಷ್ಟಕ್ಕೆ ಮಾತ್ರ ಸೀಮಿತರಾಗಿ ತೋರಿಸಿದ್ದಾರೆ. ಇವೆಲ್ಲವೂ ಆ ಕಥೆಗೆ ಪೂರಕವಾಗಿರೋದ್ರಿಂದ ಕತೆ ಹಿನ್ನೆಲೆ ನಾನು ಈಗಾಗಲೇ ಹೇಳಿದೆ, ಮಹಾಭಾರತನ ಇನ್ಕ್ಲೂಡ್ ಮಾಡಿದ್ದಾರೆ. ಅದರೊಳಗೆ ಕೃಷ್ಣ ಬರ್ತಾನೆ, ಅರ್ಜುನ ಬರ್ತಾನೆ, ಹಾಗೂ ಕಲ್ಕಿ ಯಾಕೆ ಬರ್ತಾನೆ, ಯಾವಾಗ ಬರ್ತಾನೆ ಅನ್ನೋದನ್ನ ಸಿನಿಮಾ ನೋಡಿ ತಿಳ್ಕೊಬೇಕಾಗುತ್ತೆ. ಕಲ್ಕಿಯ ಜನನ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ನಿಮಗೆ ಸಿನಿಮಾಲೇ ಉತ್ತರ ಸಿಗುವಂಥದ್ದು. ಸುಪ್ರೀಂ ಯಾಸ್ಕಿನ್ ಅವನೇನು ಆ ಸೆರಮ್ನ ಪಡ್ಕೊಂಡಿರ್ತಾನೆ ಅದನ್ನು ತಗೊಂಡೋಗಿ ಕಮಲ್ ಹಾಸನ್ ಪಾತ್ರಕ್ಕೆ, ಕಮಲ್ ಹಾಸನ್ ಇಲ್ಲೊಬ್ಬ ಮುತ್ಸದ್ದಿ, ಅಂದರೆ ತುಂಬ ವಯಸ್ಸಾಗಿ ತನ್ನ ಯೌವನಾವಸ್ಥೆಯೆಲ್ಲ ಕಳ್ಕೊಂಬಿಟ್ಟಿರ್ತಾನೆ, ವಿರೂಪವಾಗಿರ್ತಾನೆ. ಆ ಸೆರಮ್ ಏನಾದರೂ ಸಿಕ್ಕಿದ್ರೆ ಅವನು ತನ್ನ ಯೌವನಾವಸ್ಥೆಗೆ ಮರಳ್ಬೋದು ಅನ್ನೋ ಆಸೆ ಕಮಲ್ ಹಾಸನ್ದಾಗಿರುತ್ತೆ. ಸಿಕ್ಕಂಥ ಪಾತ್ರದಲ್ಲಿ ಕೇವಲ 2-3 ಸೀರಿಯಲ್ ಬರ್ತಾರೆ. ಚೆನ್ನಾಗಿ ಅಭಿನಯಿಸಿದ್ದಾರೆ. ಕಮಲ್ ಹಾಸನ್ ಕೂಡ ಆ ಪಾತ್ರನ ಅನುಭವಿಸಿ ಆ್ಯಕ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕಥೆಯ ಮುಂದಿನ ದಿನಗಳಲ್ಲಿ, ಅಂದರೆ ಈ ಕಥೆ 8 ಭಾಗಗಳಲ್ಲಿ ನಿರ್ಮಾಣ ಆಗುತ್ತೆ. ಸೀರೀಸ್ ಆಫ್ ಕಲ್ಕಿ 2989 ನೀವು ನೋಡ್ಬೋದು. ಪಾರ್ಟ್ 2, ಪಾರ್ಟ್ 3ಯಲ್ಲಿ ಕಮಲ್ ಹಾಸನ್ ಮಿಂಚುವ ಸಾಧ್ಯತೆಗಳು ಜಾಸ್ತಿ ಇದೆ. ಕಲ್ಕಿ ಯಾರು ಎಂಬ ಪ್ರಶ್ನೆಗೆ ಉತ್ತರ ನೀವು ಸಿನಿಮಾ ನೋಡಿ ತಿಳ್ಕೊಬೇಕಾಗುತ್ತೆ. ಸಿನಿಮಾ ನೋಡ್ಬೋದಾ ಅನ್ನೋ ಪ್ರಶ್ನೆಗೆ ಹೌದು, ಸಿನಿಮಾ ನೋಡ್ಬೋದು. ಯಾಕೆ ನೋಡ್ಬೋದು ಅಂದರೆ VFX ಚೆನ್ನಾಗಿದೆ, 600 ಕೋಟಿ ಖರ್ಚು ಮಾಡಿರುವಂಥದ್ದು ಕಾಣಿಸುತ್ತೆ. 3Dಲಿ ನೀವು ನೋಡಿದ್ವಿ. ಸಾಧ್ಯವಾದರೆ ಕನ್ನಡ ಭಾಷೆಯಲ್ಲಿ ನೋಡಿ. ನಾನು ನೋಡಿದಂಥದ್ದು ತೆಲುಗು ಭಾಷೆಯಲ್ಲಿ. ಸಿನಿಮಾ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವೆಂಕಟನಾರಾಯಣ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆ BGMಗಳಲ್ಲೂ ನಿಮಗೆ ಇಷ್ಟ ಆಗುತ್ತೆ. ಆ ಫೈಟ್ ಸೀನ್ ತುಂಬ ಚೆನ್ನಾಗಿದೆ. ಕತೆ ಹೀಗೆ ಸಾಗ್ತಾ ಇರುವಂಥದ್ರಲ್ಲಿ ಕತೆ ಕಡೆಯ ಅಥವಾ ಅಂತ್ಯಕ್ಕೆ ಏನು ಮಾಡಿ ನಿಲ್ಲಿಸ್ತಾರೆ ಅಂದರೆ ಕಲ್ಕಿ ಜನನ ಆಗುತ್ತಾ ಇಲ್ವಾ ಅಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತಾರೆ. ಕತೆ ಅಂತ್ಯದಲ್ಲಿ ಕಮಲ್ ಹಾಸನ್ ಆ ಸೆರಮ್ನ ಬಳಸ್ಕೊಂಡು ತನ್ನ ಅರ್ಧ ಯೌವನವನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಅವನು ಈ ಕಥೆನ ಮುಂದುವರಿಸ್ತಾನೆ. ಸೆಕೆಂಡ್ ಪಾರ್ಟಲ್ಲಿ ಅವನ ದುರಾಸೆಗೆ ಹೇಗೆ ಸಾಗುತ್ತೆ ಈ ಕಥೆಯಲ್ಲಿ, ಅವನು ಹೇಗೆ ಒಳಗೆ ಬರೆದು ಅವನು ಏನೇನು ಮಾಡ್ತಾನೆ ಕಲ್ಕಿಯ ಜನನ ತಡೆಗೆ, ಅಥವಾ ಕಲ್ಕಿ ಜನನ ಆಗಬಾರ್ದು ಅನ್ನೋ ನಿಟ್ಟಲ್ಲಿ ಅವನು ಹೇಗೆ ಹೋರಾಡ್ತಾನೆ ಅನ್ನೋದನ್ನ ಸೆಕೆಂಡ್ ಅಥವಾ ಥರ್ಡ್ ಪಾರ್ಟ್ಗಳಲ್ಲಿ ನಿರೀಕ್ಷಿಸ್ಬೋದಾಗಿದೆ. ಧನ್ಯವಾದಗಳು. ನಮಸ್ಕಾರ.